ನಮಸ್ಕಾರ ಸ್ನೇಹಿತರೆ. ಕೆಲವೊಮ್ಮೆ ಕರ್ಮ ರಿಟರ್ನ್ಸ್ ಅಂತೇಳಿ ಹೇಳ್ತಾರೆ. ಅಂದ್ರೆ ನಾವು ಏನ್ ಕರ್ಮ ಮಾಡಿರ್ತೀವೋ, ನಾವು ಏನ್ ತಪ್ಪು ಮಾಡಿರ್ತೀವೋ ಅದು ನಮ್ಗೆ ಒಂದಲ್ಲ ಒಂದು ದಿನ ವಾಪಸ್ ಬಂದೇ ಬರ್ತದೆ, ಅದನ್ನು ನಾವು ಅನುಭವಿಸಲೇಬೇಕಾಗ್ತದೆ, ಈ ರೀತಿಯಾಗಿ ಹೇಳ್ತಾರೆ. ಅದೇ ರೀತಿಯಾದಂತಹ ಒಂದು ಘಟನೆ ಈಗ ಬಾಂಗ್ಲಾದೇಶದಿಂದ ಬರ್ತಾ ಇದೆ. ಹಾಗಾದ್ರೆ ಏನದ್ ಘಟನೆ, ಯಾರಿಗೆ ಈ ರೀತಿಯಾದಂತಹ ಕರ್ಮ ರಿಟರ್ನ್ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ಮೊದಲಿಗೆ ನಿಮ್ಮೆಲ್ಲರೂ ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, 2024 ಆಗಸ್ಟ್ ನಲ್ಲಿ ಬಾಂಗ್ಲಾದಲ್ಲಿ ಬಹುದೊಡ್ಡ ಗಲಭೆ ಆಯಿತು. ಆ ಗಲಭೆ ಪರಿಣಾಮ ಶೇಖ್ ಹಸೀನಾ ಅವರು ತಮ್ಮ ಜೀವವನ್ನು ಉಳಿಸಿಕೊಂಡು ಭಾರತಕ್ಕೆ ಪಲಾಯನ ಮಾಡಬೇಕಾಗಿ ಬಂತು. ಸದ್ಯಕ್ಕೆ ಅವರು ಭಾರತದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಇದರ ಹಿನ್ನೆಲೆ ಎಲ್ಲೋದು ನಿಮ್ಗೆ ಗೊತ್ತಿದೆ. ಆವಾಗ ಪ್ರಾರಂಭ ಆಗಿರೋದು ಇದು ವಿದ್ಯಾರ್ಥಿಗಳ ಪ್ರತಿಭಟನೆ ಅಂತೇಳಿ. ಆದ್ರೆ ಆ ಪ್ರತಿಭಟನೆ ಹಿಂದಿದ್ದಂತ ಉದ್ದೇಶವೇ ಬೇರೆ ಆಗಿತ್ತು. ಹಾಗೇನೆ ಆ ಪ್ರತಿಭಟನೆ ಮತ್ತು ಗಲಭೆ ಹಿಂದಿದ್ದಂತಹ ಕೆಲವೊಂದು ಕಾಣದ ಕೈಗಳು ಯಾವ್ದನ್ನೋದು ಈಗ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈ ಗಲಭೆ ನಡೆಯುವ ಸಂದರ್ಭದಲ್ಲಿ ಅಲ್ಲಿರುವಂತಹ ಬಾಂಗ್ಲಾದೇಶಿಯರು ಭಾರತವನ್ನ ಟಾರ್ಗೆಟ್ ಆಗಿ ಇಟ್ಕೊಂಡಿದ್ರು. ಅದರಲ್ಲೂ ಪ್ರಮುಖವಾಗಿ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಮನೆ ಮತ್ತು ಹಿಂದೂಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ಪ್ರತಿಭಟನೆ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಉಂಟು ಮಾಡಿದ್ರು. ಬಹಳಷ್ಟು ಜನರ ಮನೆಗೆ ಬೆಂಕಿ ಹಚ್ಚಲಾಯಿತು. ಹಾಗೇನೆ ಹಲವಾರು ಜನರನ್ನ ಬೀದಿ ಬೀದಿಯಲ್ಲಿ ಕೊಂದರು. ಇದೆಲ್ಲೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಈ ವಿದ್ಯಾರ್ಥಿಗಳ ಪ್ರತಿಭಟನೆ ಸಂದರ್ಭದಲ್ಲಿ ಈ ವಿದ್ಯಾರ್ಥಿಗಳ ಜೊತೆಗೆ ಕಾಣಿಸ್ಕೊಂಡಂತಹ ಹಾಗೇನೆ ಈ ಗಲಭೆಗಳಿಗೆ ಸಪೋರ್ಟ್ ಆಗಿ ನಿಂತಹ, ಎಲ್ಲದಕ್ಕಿಂತ ಮುಖ್ಯವಾಗಿ ಭಾರತ ವಿರೋಧಿಯಾಗಿ ಕಾಣಿಸಿಕೊಂಡಂತಹ ಓರ್ವ ಯುವತಿ ಈಗ ಪರಿತಪಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆಕೆಯ ಹೆಸರು ಪ್ರಾಪ್ತಿ ತಪೋಶಿ. ಈ ಪ್ರಾಪ್ತಿ ತಪೋಶಿ ನಿಮ್ಗೆ ಹೆಸರು ಕೇಳಿದಾಗಲೇ ಗೊತ್ತಾಗ್ತದೆ ಈಕೆ ಹಿಂದೂ ಅಂತೇಳಿ. ಈ ಪ್ರಾಪ್ತಿ ತಪೋಶಿ ಅಲ್ಲಿಯ ಜಹಾಂಗೀರ್ ನಗರ ಯೂನಿವರ್ಸಿಟಿಯ ವಿದ್ಯಾರ್ಥಿನಿ. ಈಕೆ ಈ ಪ್ರತಿಭಟನಾ ರ್ಯಾಲಿಗಳಲ್ಲಿ ಸಂಪೂರ್ಣ ಸಕ್ರಿಯವಾಗಿ ಭಾಗವಹಿಸ್ಲಿ ಅದು ಬೇರೆ ವಿಷಯ. ಬರೇ ಭಾಗವಹಿಸಿರೋದಲ್ಲ, ಅದಕ್ಕೆ ಬದಲಾಗಿ ಈಕೆ ಪುಂಖಾನುಪುಂಖವಾಗಿ ಭಾರತದ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇದ್ಲು. ಹಾಗೇನೆ ಬಾಂಗ್ಲಾದೇಶದ ಪರವಾಗಿ ಮಾತಾಡ್ತಾ ಇದ್ಲು. ಬಾಂಗ್ಲಾದೇಶದ ಪರವಾಗಿ ಮಾತಾಡ್ಲೇಬೇಕು ಆಕೆ. ಕಾರಣ ಏನು ಅಂತ ಹೇಳಿದ್ರೆ ಆಕೆ ಬಾಂಗ್ಲಾದೇಶಿಯಳು. ಹಾಗಾಗಿ ತನ್ನ ದೇಶವನ್ನ ಸಪೋರ್ಟ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಮಾಡ್ಲಿ, ಪರವಾಗಿಲ್ಲ. ಆದ್ರೆ ಅಟ್ಲೀಸ್ಟ್ ಅವಳು ತನ್ನ ಸಮುದಾಯದವರ ಪರವಾಗಿ ಆದ್ರೂ ಇರಬೇಕಿತ್ತು. ಆದ್ರೆ ಇಲ್ಲಿ ಪ್ರಾಪ್ತಿ ತಪೋಶಿ ಮಾಡಿರುವಂತ ತಪ್ಪೇನು ಅಂತ ಹೇಳಿದ್ರೆ ಹಿಂದೂ ಸಮುದಾಯದವರ ವಿರುದ್ಧವಾಗಿ ಮಾತಾಡ್ತಾ ಇದ್ಲು. ಈ ಗಲಭೆಯ ಸಂದರ್ಭದಲ್ಲಿ ಈ ಮತಾಂಧರು ಹಿಂದೂಗಳ ಮನೆಗೆ ಬೆಂಕಿ ಹಾಕ್ತಾ ಇದ್ರು, ಹಿಂದೂಗಳನ್ನ ಕೊಲ್ತಾ ಇದ್ರು, ಹಿಂದೂಗಳ ಅಂಗಡಿಗಳನ್ನ ಲೂಟಿ ಮಾಡ್ತಾ ಇದ್ರು, ಎಲ್ಲವನ್ನೂ ಮಾಡ್ತಾ ಇದ್ರು. ಹಾಗೇನೆ ದೇವಸ್ಥಾನಗಳನ್ನ ಕೂಡ ಧ್ವಂಸ ಮಾಡಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಈ ಪ್ರಾಪ್ತಿ ತಪೋಶಿ ಅವರ ಪರವಾಗಿ ಮಾತಾಡಿದ್ಲು. ಈ ಮೂಲಭೂತವಾದಿ ಮತಾಂಧರ ಪರವಾಗಿ ಆಕೆ ಮಾತಾಡ್ತಾ ಇದ್ಲು. ಅವ್ರು ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ ಅಂತ ಹೇಳಿ ಹೇಳ್ತಾ ಇದ್ಲು. ಆ ಸಂದರ್ಭದಲ್ಲಿ ಅಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದ್ರು ಕೂಡ ಈಕೆ ಆ ರೀತಿ ಏನು ಆಗ್ತಾ ಇಲ್ಲ, ಇದು ಕೇವಲ ಹಿಂದೂಗಳು ಪಬ್ಲಿಸಿಟಿಗಾಗಿ ಈ ತರ ಮಾಡ್ತಾ ಇದ್ದಾರೆ, ಪ್ರಚಾರಕ್ಕಾಗಿ ಮಾಡ್ತಾ ಇರುವಂತಹ ಪ್ರೊಪಗಂಡ ಇದು, ಈ ರೀತಿಯಾಗಿ ಹೇಳ್ಕೊಂಡು ಬಂದಿದ್ರು. ನಂತರ ಅಲ್ಲಿ ಹಿಂದೂಗಳು ಪ್ರತಿಭಟನೆ ನಡೆಸಿದ್ರು, ರ್ಯಾಲಿಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಈ ರ್ಯಾಲಿಯ ಹಿಂದೆ ಭಾರತ ಇದೆ, ಹಾಗೇನೆ ಇದು ಹಿಂದುತ್ವವನ್ನ ಪ್ರಮೋಟ್ ಮಾಡ್ಲಿಕ್ಕಾಗಿ ಈ ರೀತಿಯಾದಂತಹ ರ್ಯಾಲಿಗಳನ್ನ ನಡೆಸ್ತಾ ಇದ್ದಾರೆ, ಇದು ಬಾಂಗ್ಲಾದೇಶ ವಿರೋಧಿಗಳ ಕೃತ್ಯ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ಲು. ಆದ್ರಿಂದ ಈಕೆ ಅಲ್ಲಿ ಮೂಲಭೂತವಾದಿ ಮತಾಂಧರ ಇದ್ರಲ್ಲ ಅವರೆಲ್ಲರಿಗೂ ಅತ್ಯಂತ ಫೇವರೇಟ್ ಅನ್ಸ್ಕೊಂಡ್ ಬಿಟ್ಟಿದ್ಲು. ಇವಳು ಬಹಳಷ್ಟು ಪೋಸ್ಟ್ ಗಳನ್ನ ಫೇಸ್ಬುಕ್ ನಲ್ಲಿ ಶೇರ್ ಮಾಡ್ಕೊಂತ ಇದ್ಲು. ಹಾಗೇನೆ ಹಲವಾರು ಟಿವಿ ಚಾನೆಲ್ಗಳಿಗೆ ಈಕೆ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ಲು. ಅದರಲ್ಲೂ ಪ್ರಮುಖವಾಗಿ ಭಾರತದ ವಿರುದ್ಧವಾಗಿ ಕೆಂಡ ಕಾರುವಂತಹ ಅಲ್ ಜಜೀರಕ್ಕೂ ಕೂಡ ಈಕೆ ಅತ್ಯಂತ ಫೇವರೇಟ್ ಅನ್ಸ್ಕೊಂಡ್ ಬಿಟ್ಟಿದ್ಲು. ಅಲ್ ಜಜೀರಕ್ಕೂ ಕೂಡ ಈಕೆ ಇಂಟರ್ವ್ಯೂಗಳನ್ನ ಕೊಟ್ಟಿದ್ಲು. ಹಾಗೇನೆ ಈಕೆ ಬಾಂಗ್ಲಾದೇಶದಲ್ಲಿ BSF ವಿರುದ್ಧವಾಗಿ ಕೂಡ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ್ಲು. ಈಕೆ ನೇರವಾಗಿ ಏನ್ ಹೇಳ್ತಾ ಇದ್ಲು ಅಂತ ಹೇಳಿದ್ರೆ BSF ನವರು ಬಾಂಗ್ಲಾದೇಶಿಯರನ್ನ ಗಡಿಗಳಲ್ಲಿ ಕೊಲ್ತಾ ಇದ್ದಾರೆ ಅಂತ ಕೊಂಡು ಈಕೆ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ಲು. ಅಂದ್ರೆ ಈಕೆ ನರನಾಡಿಯಲ್ಲಿ ಭಾರತ ವಿರೋಧಿ ರಕ್ತ ಹರಿತಾ ಇತ್ತು. ಹಾಗೇನೆ ಹಿಂದೂಗಳ ವಿರುದ್ಧವಾಗಿ ಈಕೆ ನಿರಂತರವಾಗಿ ಮಾತಾಡ್ತಾ ಇದ್ಲು. ಈಕೆ ಓರ್ವ ಹಿಂದೂವಾಗಿ ಹಿಂದೂಗಳ ರಕ್ಷಣೆ ಬಗ್ಗೆ ಮಾತಾಡ್ಬೇಕಿತ್ತು. ಆದ್ರೆ ಅಲ್ಲಿ ಹಿಂದೂಗಳನ್ನ ಕೊಲ್ತಾ ಇರೋದು ಕೂಡ ಸರಿಯಾಗಿದೆ ಅಂತ ಕೊಂಡು ಅಲ್ಲಿರುವಂತಹ ಈ ಮೂಲಭೂತವಾದಿ ಮತಾಂಧರು ಯಾರಿದ್ದಾರೆ ಅವರ ಪರವಾಗಿ ಮಾತಾಡಿದವಳು. ಒಂದೇ ಒಂದು ದಿನ ಕೂಡ ಆಕೆ ಹಿಂದೂಗಳ ಮನೆಗಳಿಗೆ ಬೆಂಕಿ ಹಾಕಿರುವಂತಹದ್ದು ಅಥವಾ ದೇವಸ್ಥಾನಗಳನ್ನು ಸುಟ್ಟು ಹಾಕಿರುವಂತಹದ್ದು ಇದನ್ನ ಯಾವುದನ್ನು ಕೂಡ ಆಕೆ ಪ್ರತಿಭಟಿಸಲಿಲ್ಲ. ಅದಕ್ಕೆ ಬದಲಾಗಿ ಅವರ ಪರವಾಗಿ ಮಾತಾಡ್ಕೊಂಡು ಬಂದಂತವಳು. ಕಾರಣ ಏನು ಅಂತ ಹೇಳಿದ್ರೆ ಈಕೆ ಅಲ್ಲಿ ಸೋಕಾಂಡ್ ವಿದ್ಯಾರ್ಥಿ ನಾಯಕರು ಅನ್ಸ್ಕೊಂಡಿದ್ರಲ್ಲ ಅವ್ರ ಜೊತೆ ಕಾಣಿಸ್ಕೊಂತ ಇದ್ಲು. ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ತಾನು ರಾಜಕೀಯವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡ್ಬೇಕು ಅಂತ ತಿಳ್ಕೊಂಡಿದ್ದಾಳೆ ಅನ್ಸ್ತದೆ. ಹಾಗಾಗಿ ಸತತವಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಕೊಂಡು ಬಂದಿದ್ಲು. ಆದ್ರೆ ಈಗ ಆಕೆ ಬೀದಿಗೆ ಬಂದ್ಬಿಟ್ಟಿದ್ದಾಳೆ. ಕಾರಣ ಏನು ಅಂತ ಹೇಳಿದ್ರೆ ಈಕೆಯ ಮನೆಯನ್ನು ಕೂಡ ಈ ಮೂಲಭೂತವಾದಿ ಮತಾಂಧರು ಸುಟ್ಟು ಹಾಕ್ಬಿಟ್ಟಿದ್ದಾರೆ. ಮೊನ್ನೆ ರಾತ್ರಿ ಈ ಮೂಲಭೂತವಾದಿ ಮತಾಂಧರು ಈಕೆಯ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಹಾಗೇನೆ ಈಕೆಯ ಮನೆಯನ್ನು ಕೂಡ ಸುಟ್ಟಾಕಿದ್ದಾಳೆ. ಅದ್ರ ಜೊತೆಗೆ ಅಲ್ಲಿರುವಂತಹ ಬಹಳಷ್ಟು ಹಿಂದೂಗಳ ಮನೆಯನ್ನ ಧ್ವಂಸ ಮಾಡಿ ಹಾಕಿದ್ದಾರೆ, ಲೂಟಿ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಕೆಲವೊಂದು ದೇವಸ್ಥಾನಗಳಿಗೂ ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಯಾವಾಗ ಉದ್ರಿಕ್ತ ಗುಂಪು ಈಕೆಯ ಮನೆ ಮೇಲೆ ದಾಳಿ ನಡೆಸ್ತೋ ಆ ಸಂದರ್ಭದಲ್ಲಿ ಇವಳು ಹೋಗಿ ಅವ್ರ ಹತ್ರ ಅವಲತ್ಕೊಂಡಿದ್ದಾಳೆ. ದಯವಿಟ್ಟು ನನ್ನ ಮನೆಗೆ ಏನು ಮಾಡಬೇಡಿ, ನಾನು ಕೂಡ ನಿಮ್ಮ ಜೊತೆಗೆ ಇದ್ದವಳು, ನಾನು ಕೂಡ ಈ ಎಲ್ಲಾ ರ್ಯಾಲಿಗಳಲ್ಲಿ ಭಾಗವಹಿಸಿದವಳು,
ನಾನು ಹಿಂದೂಗಳ ವಿರುದ್ಧವಾಗಿ ನಿಮ್ ಜೊತೆ ನಿಂತವಳು, ಹಾಗಾಗಿ ನನ್ನ ಮನೆಗೆ ಏನು ಮಾಡಬೇಡಿ ಅಂತ ತಗೊಂಡು ಆಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ಲು. ಆದ್ರೆ ಇವ್ರು ಕೇಳ್ಬೇಕಲ್ಲ, ಅವರ ದೃಷ್ಟಿಯಲ್ಲಿ ಇರೋದು ಒಂದೇ, ಹಿಂದೂಗಳ ಮನೆಯನ್ನ ನಾವು ಸುಟ್ಟಾಕ್ಬೇಕು ಅಥವಾ ಧ್ವಂಸ ಮಾಡ್ಬೇಕು. ಹಾಗಾಗಿ ಈಕೆಯ ಮನೆಯನ್ನು ಕೂಡ ಧ್ವಂಸ ಮಾಡಿಬಿಟ್ಟು ಹೋಗಿದ್ದಾರೆ. ಈಗ ಆಕೆ ಅವರ ವಿರುದ್ಧವಾಗಿ ಮಾತಾಡಲಿ ಶುರು ಮಾಡಿದ್ದಾಳೆ. ಪ್ರಾಪ್ತಿ ತಪೋಶಿ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾಳೆ. ಆ ಪೋಸ್ಟ್ ನಲ್ಲಿ ನಿನ್ನೆ ರಾತ್ರಿ ಮತಾಂಧರು ನಮ್ಮ ಮನೆಯನ್ನು ಧ್ವಂಸ ಮಾಡಿದ್ದಾರೆ. ಕೇವಲ ನಮ್ಮ ಮನೆ ಅಂತ ತಗೊಂಡಲ್ಲ, ಇಲ್ಲಿರುವಂತಹ ಎಲ್ಲ ಹಿಂದೂಗಳ ಮನೆಯನ್ನು ಧ್ವಂಸ ಮಾಡಿದ್ದಾರೆ. ಹಾಗೇನೆ ಹಲವಾರು ಅಂಗಡಿಗಳನ್ನ ಲೂಟಿ ಮಾಡಿದ್ದಾರೆ. ಹಾಗೇನೆ ಸುನಂಗಂಜ್ ನಲ್ಲಿರುವಂತಹ ಹಲವಾರು ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಅಂಗಡಿಗಳನ್ನ ಕೂಡ ಲೂಟಿ ಮಾಡಿದ್ದಾರೆ. ಆದ್ರೆ ಈ ಗಲಭೆ ಎಲ್ಲ ನಡೀತಾ ಇರೋ ಸಂದರ್ಭದಲ್ಲಿ ಪೊಲೀಸರು ನಮ್ಮ ಸಹಾಯಕ್ಕೆ ಬರಲಿಲ್ಲ. ಪೊಲೀಸರು ಸೈಲೆಂಟ್ ಆಗಿ ನಿಂತ್ಕೊಂಡು ಬಿಟ್ಟಿದ್ರು. ಹಾಗಾಗಿ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು, ನಮ್ಮನ್ನ ರಕ್ಷಿಸಬೇಕು ಅಂತೇಳಿ ಈಗ ಆಕೆ ಅವಲತ್ಕೊಳ್ಳಿ ಶುರು ಮಾಡಿದ್ದಾಳೆ. ಇಲ್ಲಿವರೆಗೆ ಆಕೆ ಈ ಪ್ರತಿಭಟನಾಕಾರರು ಅನ್ಸ್ಕೊಂಡಿರುವಂತಹ ಈ ಮತಾಂಧರಿದ್ದಾರಲ್ಲ, ಅವ್ರ ಜೊತೆಗೆ ಸೇರ್ಕೊಂಡಿದ್ಲು. ಆದ್ರೆ ಯಾವಾಗ ತನ್ನ ಮನೆಯನ್ನು ಸುಟ್ಟಾಕಿದ್ರು, ಈಗ ಆಕೆ ಅನ್ಸ್ಲಿ ಶುರುವಾಗಿದೆ, ನಾನು ಎಂತವರ ಸಹವಾಸ ಮಾಡಿದ್ದೇನೆ ಅಂತೇಳಿ. ಆದ್ರೆ ಆಕೆಗೆ ಜ್ಞಾನೋದಯ ಆಗೋದ್ರೊಳಗಡೆ ಆಗಬಾರ್ದೆಲ್ಲ ಆಗೋಗಿದೆ. ಈಕೆಯ ಮನೆಯನ್ನು ಕೂಡ ಈಗ ಧ್ವಂಸ ಮಾಡಿ ಹಾಕ್ಬಿಟ್ಟಿದ್ದಾರೆ. ಈಕೆ ಸದ್ಯಕ್ಕೀಗ ರಸ್ತೆಗೆ ಬಂದಿದ್ದಾಳೆ. ಅದಕ್ಕೆ ಹೇಳಿದ್ದು ನಾನು ಕರ್ಮ ರಿಟರ್ನ್ಸ್ ಅಂತೇಳಿ. ಈಕೆ ಅವ್ರ ಜೊತೆ ಸೇರ್ಕೊಂಡು ಹಿಂದೂಗಳ ವಿರುದ್ಧವಾಗಿ ಮಾತಾಡ್ಕೊಂಡು, ಹಿಂದೂಗಳ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ಕೊಂಡು, ಅದೇ ರೀತಿಯಲ್ಲಿ ಭಾರತ ವಿರೋಧಿಗಳು ಯಾರೆಲ್ಲ ಇದ್ದಾರೋ ಅವ್ರ ಜೊತೆ ಸೇರ್ಕೊಂಡು ಈಕೆ ಬಹುದೊಡ್ಡದಾದಂತಹ ಪ್ರೊಪಗಂಡ ಮಾಡ್ಕೊಂಡಿದ್ದವಳು. ಆದ್ರೆ ಆ ಸಂದರ್ಭದಲ್ಲಿ ಮೋಸ್ಟ್ಲಿ ಅವಳಿಗೆ ಒಂದ್ ವಿಷಯ ಅಂತೂ ಗೊತ್ತಿರಲಿಲ್ಲ ಅನ್ಸ್ತದೆ. ಇವರ ದೃಷ್ಟಿಯಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಇರಬಾರ್ದು, ಅವ್ರನ್ನ ನಾವು ಓಡಿಸ್ಬೇಕು, ಈ ದೃಷ್ಟಿ ಇಟ್ಕೊಂಡು ಅವರೆಲ್ಲರೂ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಮುಂದೊಂದು ದಿನ ನನಗೂ ಕೂಡ ಸಮಸ್ಯೆ ಉಂಟಾಗ್ತದೆ, ಕಾರಣ ನಾನು ಕೂಡ ಓರ್ವ ಹಿಂದೂ. ಇದನ್ನ ಯೋಚನೆ ಮಾಡ್ದೇನೆ ಅವ್ರ ಜೊತೆ ನಿಂತಲು. ಈಗ ಈಕೆಯ ಮನೆ ಕೂಡ ಧ್ವಂಸ ಆಗಿ ಹೋಗಿದೆ. ನನಗೆ ಇಲ್ಲಿ ಆಶ್ಚರ್ಯ ಆಗುದೇನು ಅಂತ ಹೇಳಿದ್ರೆ, ಈಕೆ ಏನು ಅನ್ಎಜುಕೇಟೆಡ್ ಅಲ್ಲ. ಯಾಕಂದ್ರೆ ಅನ್ಎಜುಕೇಟೆಡ್ ಆದ್ರೆ ಅವ್ರಿಗೇನು ಗೊತ್ತಾಗಲ್ಲ ಅಂತ ಹೇಳ್ಬೋದು. ಆದ್ರೆ ಆ ರೀತಿ ಅಲ್ಲ, ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ಆಕ್ಟಿವ್ ಆಗಿದ್ದಂತವಳು. ಹಾಗೇನೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಲವಾರು ಮುಸ್ಲಿಂ ಬಾಹುಳ್ಯ ಇರುವಂತಹ ದೇಶಗಳಲ್ಲೇ ಸದ್ಯಕ್ಕೆ ಈಗ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. 99% ಮುಸ್ಲಿಂ ಪಾಪ್ಯುಲೇಷನ್ ಇರುವಂತಹ ದೇಶದಲ್ಲೂ ಕೂಡ ಶಿಯಾ ಸುನ್ನಿ ಅಂತ ತಗೊಂಡಾದ್ರೂ ಹೊರದಾಡ್ಕೊಳ್ತಾ ಇದ್ದಾರೆ, ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಅಲ್ಲಿ ಗಲಭೆಗಳೆಲ್ಲ ನಡೀತಾ ಇದೆ. ಇಂತಹ ಉದಾಹರಣೆ ಎದುರಿರುವ ಸಂದರ್ಭದಲ್ಲಿ ಈಕೆ ಬಾಂಗ್ಲಾದೇಶದಲ್ಲಿ ಇದ್ಕೊಂಡು ಹಿಂದೂಗಳಲ್ಲಿ ಅಲ್ಪಸಂಖ್ಯಾತರು, ಅದು ಕೂಡ ಇವಳಿಗೆ ಗೊತ್ತಿದೆ, ಹಿಂದೂಗಳ ವಿರುದ್ಧವಾಗಿ ಅಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ, ಹಿಂದೂಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಈಕೆ ಈ ಮತಾಂಧರ ಗುಂಪು ಜೊತೆ ಸೇರ್ಕೊಂಡು ನಾನು ನಿಮ್ ಜೊತೆಗೆ ಇದ್ದೇನೆ ಅಂತ ಹೇಳ್ಕೊಂಡು ಹೋಗಿದ್ಲು. ಆದ್ರೆ ಈಗ ಆಕೆ ಇವರ ಕೈಕಾಲು ಹಿಡ್ಕೊಂಡು ನಾನು ನಿಮ್ ಜೊತೆಗೆ ಇದ್ದೇನೆ, ನಮ್ಮನೇನೊಂದು ಬಿಟ್ಬಿಡಿ ಅಂತೇಳಿ ಕೇಳಿದ್ರು ಕೂಡ ಅವ್ರು ಅದನ್ನು ನೋಡ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಬದಲಾಗಿ ಅವ್ರಿಗೆ ಕಾಣಿಸಿರೋದು ಏನು ಅಂತ ಹೇಳಿದ್ರೆ, ಇದೊಂದು ಹಿಂದೂಗಳ ಮನೆ, ಹಾಗಾಗಿ ಈ ಮನೆಯನ್ನ ನಾವು ಧ್ವಂಸ ಮಾಡಬೇಕು, ಈ ರೀತಿಯಾಗಿ ಯೋಚನೆ ಮಾಡಿ ಈಕೆಯ ಮನೆಯನ್ನ ಕೂಡ ಧ್ವಂಸ ಮಾಡಿಬಿಟ್ಟು ಹೋಗಿದ್ದಾರೆ. ಈಗ ಆಕೆ ಲಬಲಬೋ ಅಂತೇಳಿ ಬಾಯಿ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಈಕೆಯ ಗೋಳನ್ನ ಕೇಳುವವರು ಬಾಂಗ್ಲಾದೇಶದಲ್ಲಿ ಸದ್ಯಕ್ಕೆ ಯಾರು ಇಲ್ಲ. ಇದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತೇಳಿ. ಕಳೆದ 1 ವರ್ಷದಿಂದ ಈ ಮತಾಂಧರ ಡಾರ್ಲಿಂಗ್ ಆಗಿದ್ದಂತಹ ಈ ಪ್ರಾಪ್ತಿ ತಪೋಶಿ ಈಗ ರಸ್ತೆಗೆ ಬಿದ್ದಿದ್ದಾಳೆ. ಹಾಗೇನೆ ಇವಳೀಗ ಅವ್ರು ಯಾರಿಗೂ ಬೇಡದಿರುವಂತಹ ವಸ್ತು ಆಗಿಬಿಟ್ಟಿದ್ದಾಳೆ. ಸ್ನೇಹಿತರೆ, ಈ ಪ್ರಾಪ್ತಿ ತಪೋಶಿ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಿಮ್ಗೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.